ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪೆಂಡಿಂಗ್ ಹಣ ಏನು ಬರುತ್ತೋ ಅದು ನಿಮ್ಮ ಖಾತೆಗೆ ಜಮೆ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತಾಯಿದೆ. ಫ್ರೆಂಡ್, ನಿಮಗೆ ಏನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ನೋಡಿ, ಈಗ ಸರ್ಕಾರದಿಂದ ಸುಮಾರು 26 ಕಂತು ಇಲ್ಲಿಗೆ ಆಗಿದೆ. ಅಂದರೆ ಟೋಟಲು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರ ಖಾತೆಗೆ ಹಾಕ್ಕೊಂಬರ್ತಾಯಿತ್ತು, 26 ಕಂತುಗಳು ಇಲ್ಲಿ ಹಣ ಆಗಿದೆ. ಫ್ರೆಂಡ್, ಇಲ್ಲಿ 26ರಲ್ಲಿ 24 ಕಂತಿನ ಹಣ ನಿಮ್ಮ ಅಕೌಂಟಿಗೆ ಜಮೆ ಆಗಿದೆ. ಅಂದರೆ 48,000 ಹಣ ನಿಮಗೆ ಜಮೆ ಆಗಿದೆ. ಪ್ಲಸ್ ಇಲ್ಲಿ 26ರಲ್ಲಿ 2 ಪೆಂಡಿಂಗ್ ಉಳಿಸ್ಕೊಂಡಿದೆ ಸರ್ಕಾರ. 2 ತಿಂಗಳಿಂದು ಪೆಂಡಿಂಗ್ ಇರೋ ಹಣ ಈಗ ಸದ್ಯಕ್ಕೆ ನಾವು ಜಮೆ ಮಾಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಫ್ರೆಂಡ್, ಸಮಾಜ ಕಲ್ಯಾಣ ಇಲಾಖೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ 2 ಕಂತಿನ ಹಣ, ಬ್ಯಾಲೆನ್ಸ್ ಹಣ, ಪೆಂಡಿಂಗ್ ಹಣ 4,000 ಹಣ ಮಹಿಳೆಯರ ಖಾತೆಗೆ ಜಮೆ ಮಾಡಿ ಅಂತ ಇವರು ಹೇಳಿ ಬಂದಿದ್ದಾರಂತೆ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೇ ತಾನೇ ನಾನು ಹೇಳಿ ಬಂದಿದ್ದೀನಿ ಅಂತ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಫ್ರೆಂಡ್, ಈಗ ಏನು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ ಬರ್ತಾಯಿದೆ. ಈಗ 26ರಲ್ಲಿ 2 ಪೆಂಡಿಂಗ್ ಏನಿದೆಯೋ, ಅಂದರೆ ಈ ಹಣ 4,000 ಹಣ ನಿಮ್ಮ ಖಾತೆಗಳಿಗೆ, ಗೃಹಲಕ್ಷ್ಮಿಯರಿಗೆ 4,000 ಹಣ ನಿಮಗೆ ಖಾತೆಗೆ ಜಮೆ ಆಗ್ತಾಯಿದೆ. ಅಲ್ಲಿಗೆ 26 ಕಂತಿನ ಹಣ ಸರ್ಕಾರದಿಂದ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಅಂದರೆ ಟೋಟಲ್ ಇಲ್ಲಿಗೆ 26 ಕಂತಿನ ಹಣ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಫ್ರೆಂಡ್, ಅಂದರೆ 52,000 ಹಣ ಮಹಿಳೆಯರ ಖಾತೆಗೆ ನಾವು ಜಮೆ ಮಾಡ್ತಾಯಿದ್ದೀವಿ ಅಂತಲೂ ಸಹ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಸುಮಾರು 52,000 ಒಬ್ಬೊಬ್ಬ ಮಹಿಳೆಯರಿಗೆ 52,000 ಅಮೌಂಟು ಇಲ್ಲಿಗೆ ನಾವು ಜಮೆ ಮಾಡಿದ್ದೀವಿ ಅಂತ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇಷ್ಟು ಇಲ್ಲಿ ನಿಮಗೆ ಕ್ಲಿಯರೆನ್ಸ್ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಏನು ಹಣ ಜಮಾ ಆಗಿರೋದು, ನಿಮಗೆ ಪೆಂಡಿಂಗ್ ಹಣ, ಬ್ಯಾಲೆನ್ಸ್ 2 ತಿಂಗಳ ಪೆಂಡಿಂಗ್ ಹಣ 4,000 ಹಣ ಜಮೆ ಮಾಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಫ್ರೆಂಡ್, ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಲವಾರು ಕಂತುಗಳು ನಿಮ್ಗೆ ಏನಾರ ಬಂದಿಲ್ಲ ಅಂತ ಅಂದರೆ, ಹಳೆ ಬ್ಯಾಲೆನ್ಸ್ಗಳು ನಿಮ್ಗೆ ಏನಾರ ಬಂದಿಲ್ಲ ಅಂದರೆ, ಸುಮಾರು ಒಂದು 4 ತಿಂಗಳು 5 ತಿಂಗಳಿಂದ ಏನಾರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಬಂದಿಲ್ಲ ಅಂದರೆ, ನೀವೊಂದು ಫೋನ್ ಕಾಲ್ ಕೊಟ್ಟಿದ್ದಾರೆ ಫ್ರೆಂಡ್, 10 ನೀವು ಮಾತಾಡ್ಬೋದು. 181 ಕರೆ ಮಾಡಿ, ಅಂದರೆ 181ಗೆ ಕರೆ ಮಾಡಿದ್ರೆ 181 ಫೋನ್ ನಮಗೆ ಕಲೆಕ್ಟ್ ಮಾಡಿದ್ರೆ ಇಲ್ಲಿ ಅಧಿಕಾರಿಗೆ ವರ್ಗಾವಣೆ ಆಗುತ್ತೆ. ನಿಮ್ದೇನಾರು ಪ್ರಾಬ್ಲಮ್ ಅಂದರೆ, ನೀವು ಇಷ್ಟು ತಿಂಗಳಿಂದ ನಮಗೆ ಹಣ ಬರ್ತಾಯಿಲ್ಲ, ಸ್ವಲ್ಪ ಚೆಕ್ ಮಾಡಿ ಅಂದರೆ ಅವರೇ ಚೆಕ್ ಮಾಡಿ ಎಲ್ಲ ಸಂಪೂರ್ಣವಾಗಿ ಬಗೆಹರಿಸಿ ನಿಮ್ಮ ಜಿಲ್ಲಾಧಿಕಾರಿನೋ ತಾಲೂಕು ಅಧಿಕಾರಿನೋ ನಿಮ್ಮ ಅಧಿಕಾರಿ ಹತ್ರ ಸಂಪರ್ಕದಲ್ಲಿ ಹೊಂದಿ ನಿಮಗೆ ಈಗ ಗೃಹಲಕ್ಷ್ಮಿ ಹಣ ಬರೋ ಥರ ಅವರು ಮಾಡ್ತಾರೆ. ನೀವು ಕಚೇರಿಗೆ ಅಲ್ದಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಇದು ಸಹಾಯವಾಣಿ 181ಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ನೀವು ಇಲ್ಲಿ ಕೇಳ್ಕೊಬೋದು ಅಂತ ತಿಳಿಸ್ತೀನಿ. ಫ್ರೆಂಡ್, ಇಷ್ಟು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನೇ ಅಪ್ಡೇಟ್ ಬಂದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ವಿಡಿಯೋ ಹೇಳ್ತೀನಿ. ಈಗ ಸದ್ಯಕ್ಕೆ ಪೆಂಡಿಂಗ್ ಹಣ ಏನಿದೆಯೋ, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಸದ್ಯಕ್ಕೆ 2 ತಿಂಗಳ ಹಣ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ.